ಇನ್ನು ಹೊಳೆ ನರಸೀಪುರದ ಎಪಿಎಂಸಿ ಹೊಳೆಯಂತಾಗಿದೆ. ಪ್ರವಾಹದ ನೀರಿನಲ್ಲಿ ಎಪಿಎಂಸಿ ಮಾರುಕಟ್ಟೆ ಮುಳುಗಿ ಹೋಗಿದೆ. ಎಪಿಎಂಸಿ ಡೈಲಿ ಮಾರ್ಕೆಟ್ ಸಂಪೂರ್ಣ ಜಲಾವೃತಗೊಂಡಿದೆ. ಸ್ವಿಮ್ಮಿಂಗ್ ಪೂಲ್ನಂತಾದ ಮಾರುಕಟ್ಟೆಯ ಆವರಣ. ಹೇಮಾವತಿ ಪ್ರವಾಹದ ನೀರಿನಲ್ಲಿ ಈಗ ಎಪಿಎಂಸಿ ಮಾರುಕಟ್ಟೆ ಮುಳುಗಿದೆ. ಉದ್ಘಾಟನೆಗೆ ರೆಡಿಯಾಗಿದ್ದಂತಹ ಮಾರುಕಟ್ಟೆ, ಆ ಮಾರುಕಟ್ಟೆಯ ಒಳಭಾಗದಲ್ಲಿ ಹೊರಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ನೀರು. ಹೊಳೆ ನರಸೀಪುರದ ಎಪಿಎಂಸಿ ಹೊಳೆಯಂತಾಗಿದೆ. ಪ್ರವಾಹದ ನೀರಿನಲ್ಲಿ ಮುಳುಗಿ ಹೋಗಿದೆ. ಡೈಲಿ ಮಾರ್ಕೆಟ್ ಇನ್ನೇನು ಉದ್ಘಾಟನೆ ಆಗಬೇಕಿತ್ತು. ಉದ್ಘಾಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅಷ್ಟರಲ್ಲಿ ಭಾರಿ ಮಳೆ, ಪ್ರವಾಹದ ಭೀತಿ. ಎಲ್ಲಿ ನೋಡಿದರಲ್ಲಿ ನೀರು. ಭಾರೀ ಮಳೆಯಿಂದಾಗಿ ಹೇಮಾವತಿ ಜಲಾಶಯ ಭರ್ತಿಯಾಗಿದೆ. ಹೇಮಾವತಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಬರೋಬ್ಬರಿ 62,000 ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಬಿಡಲಾಗಿದೆ. ಹೇಮಾವತಿ ನದಿ ಉಕ್ಕಿ ಹರಿದ ಪರಿಣಾಮ ಹೊಳೆನರಸೀಪುರದಲ್ಲಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿವೆ. ನಾವೀಗ ಹೊಳೆನರಸೀಪುರ ಪಟ್ಟಣದಲ್ಲಿದ್ದೇವೆ. ಹೊಳೆನರಸೀಪುರ ಪಟ್ಟಣದಲ್ಲಿರುವ ಎಪಿಎಂಸಿ ಮಾರುಕಟ್ಟೆಗೆ ನೀರು ಬಹಳ ಪ್ರಮಾಣದಲ್ಲಿ ನುಗ್ಗಿದೆ. ಎಪಿಎಂಸಿ ಪ್ರಾಂಗಣ ಈಗ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಎಪಿಎಂಸಿಯಲ್ಲಿ ಚಟುವಟಿಕೆಗಳನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಎಪಿಎಂಸಿ ಮಾರುಕಟ್ಟೆಯನ್ನು ಚಿತ್ರಣವನ್ನು ನೀವು ಗಮನಿಸಿದಾಗ ಇದು ಎಪಿಎಂಸಿ ಮಾರುಕಟ್ಟೆ ಹೌದೋ ಅಲ್ವೋ ಅನ್ನುವಂತಹ ಸ್ಥಿತಿಯಲ್ಲಿ ಸದ್ಯ ಎಪಿಎಂಸಿ ಮಾರುಕಟ್ಟೆ ಇದೆ. ಎಪಿಎಂಸಿ ಮಾರುಕಟ್ಟೆಯ ಹಿಂಭಾಗದಲ್ಲಿರುವಂತಹ ತೆಂಗಿನ ತೋಟಗಳು ಸಹ ಜಲಾವೃತಗೊಂಡಿದೆ. ಇನ್ನು ಪಕ್ಕದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿರುವ ಕಾರ್ಮಿಕರು ಸಹ ಇದ್ದಾರೆ. ಎಲ್ಲರೂ ಸಹ ಆತಂಕದಲ್ಲಿ ಸದ್ಯ ಇದ್ದಾರೆ. ಏಕೆಂದರೆ ಈ ಗೋಡನ್ನಲ್ಲಿ ಇದ್ದಂತಹ ವಸ್ತುಗಳನ್ನು ಹೊರಗೆ ಈಗ ಸಾಗಿಸುವ ಕೆಲಸವನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಎಪಿಎಂಸಿ ಮಾರುಕಟ್ಟೆಯ ಪಕ್ಕದಲ್ಲಿ ಈಗ ಗೋಡನ್ನಲ್ಲಿದ್ದಂಥ ವಸ್ತುಗಳನ್ನು ಬೇರೆ ಸುರಕ್ಷಿತ ಸ್ಥಳಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಪಿಎಂಸಿ ಆವರಣ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಳೆದ 10 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಎಪಿಎಂಸಿ ಆವರಣ ಈಗ ಜಲಾವೃತಗೊಂಡಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹೇಮಾವತಿ ಜಲಾಶಯದಿಂದ ಹೆಚ್ಚಿನ ನೀರನ್ನು ಹೊರಗೆ ಬಿಟ್ಟಿರುವ ಕಾರಣದಿಂದಾಗಿ ಈಗ ಎಪಿಎಂಸಿ ಆವರಣ ಸೇರಿದಂತೆ ಹೊಳೆನರಸೀಪುರದ ಬೇರೆ ಬೇರೆ ಭಾಗಗಳಿಗೂ ಸಹ ನೀರು ನುಗ್ಗಿದ್ದು ಜನರು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.